ನಿಮ್ಮ ಹೆಸರು ನಮಸ್ತೆ. ಭಾಗ್ಯ ಅಂತ. ಓಕೆ, ಹೇಳಿ ಮೇಡಮ್, ಯಾವ ಇದು ಊರು ನಿಮ್ದು? ನಮ್ದು ಗುಂಡ್ಲುಪೇಟೆ ಮ್ಯಾಮ್, ಚಾಮರಾಜನಗರ ಡಿಸ್ಟಿಕ್. ಯಾರ್ಗೋಸ್ಕರ ಕಲ್ತ್ರಿ ಇದನ್ನು? ನನ್ ಮಗನ್ಗೋಸ್ಕರನ ಮ್ಯಾಮ್. ಆಕ್ಚುಲಿ ಅವನು 5 ಫೋನ್ ನಂಬರ್ ನೆನ್ಪಿತ್ತು ಮ್ಯಾಮ್. 15 ಫೋನ್ ನಂಬರ್. ಅವ್ನಿಗೆ ಪೆಗ್ ವರ್ಡ್ಸ್ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇವನ್ ನಾನೇ ಮರ್ತ್ಬಿಡ್ತೀನಿ. ಓಕೆ. ಅವ್ನ್ ಪೆಗ್ ವರ್ಡ್ಸ್ ಎಲ್ಲ ಹೇಳ್ತಾರೆ. ಇವನ್ ಆಧಾರ್ ನಂಬರ್ ಇರೋದಕ್ಕೆಲ್ಲ ಪೆಗ್ ವರ್ಡ್ಸ್ ಮಾಡ್ಬಿಟ್ಟಿರ್ತಾನೆ. ಓಕೆ. ಇವನ್ ನಮ್ದು ಬಿಸ್ನೆಸ್ ಇದೆ, ಓನ್ ಬಿಸ್ನೆಸ್. ಅಲ್ಲಿ ಆಧಾರ್ ನಂಬರ್ ಎಲ್ಲ ಇಟ್ಕೊಂಡಿರ್ತೀವಲ್ವಾ, ಆಧಾರ್ದೆಲ್ಲ ಇಟ್ಕೊಂಡು ಅದಕ್ಕೆಲ್ಲ ಪೆಗ್ ವರ್ಡ್ಸ್ ಕನೆಕ್ಟ್ ಮಾಡಿರ್ತಾನೆ. ಆಮೇಲೆ ಓಕೆ. ಲೋಕಾಯಿ ಅಂತ ಹೇಳಿದ್ರೆ ಅಲ್ಲಿ ಡೋರು ಅದೆಲ್ಲ ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ಟಿರ್ತೀನಿ. ಇಲ್ಲಿ ಇಟ್ಟಿರ್ತೀನಿ ಮಮ್ಮಿ, ಇಲ್ಲಿ ಇಟ್ಟಿರ್ತೀನಿ, ಇಲ್ಲಿ ಇಟ್ಟಿರ್ತೀನಿ. ಇನ್ನೊಂದ್ಸಲ ರೀಕಾಲ್ ಮಾಡೋಕಂದ ಅಂತ ಹೇಳಿದ್ರೆ ಅದನ್ನೇ ಹೇಳ್ಕೊಂಡ್ ಬರ್ತಾನೆ. ಒಂಥರ ತುಂಬಾ ಚೆನ್ನಾಗಿದೆ ಮ್ಯಾಮ್. ಒಂಥರ ಮುಂದೆ ಇದನ್ನೇ ಯೂಸ್ ಮಾಡಿದ್ರೆ ಒಂದ್ ಸ್ವಲ್ಪ ಬ್ರಿಲಿಯಂಟ್. ಇಲ್ಲೇ ಸ್ವಲ್ಪ ನಾಲೆಡ್ಜ್ ಇತ್ತು ಅವ್ನ್ಗೆ. ಇದು ನಮ್ಗೆ ಬೇಸಿಕ್ ಕೊಡೋದ್ರಿಂದ ಇನ್ನ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಎಷ್ಟೊತ್ತಲ್ಲ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಒಂಥರ ಮುಗ್ದೋಗ್ತಾ ಇಷ್ಟ ಬೇಗ ಮುಗ್ದೋಯ್ತಾ ಅನ್ನಿಸ್ತಾ ಇದೆ. ಸೊ ಮೇಡಮ್, ನೀವು ರೀಡಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ಆ ರೀಡಿಂಗ್ ಪ್ಯಾಟ್ರನ್ ಅದೆಲ್ಲ ಕಲ್ತ್ರಿ. ಆಕ್ಚುಲಿ ನೀವೇ ಇಂಪ್ಲಿಮೆಂಟ್ ಹಾ ಮ್ಯಾಮ್. ಮಾಡಕ್ಕೆ ಟ್ರೈ ಮಾಡರಿ. ಸೊ ನಿಮ್ಮಲ್ಲಿ ನೀವ್ ಕಂಡು ಬಂದಿದ್ ಚೇಂಜಸ್ ಏನು ಮೇಡಮ್? ಇವಾಗ ಹೇಳಿದ್ರಲ್ಲ ಮ್ಯಾಮ್, ಅದು ಬುಕ್ ರೀಡಿಂಗ್ಸ್ ನಾನು ಎಲ್ಲ ಹೇಳ್ತಾ ಇದ್ರು. ವಿವೇಕಾನಂದರು ಪರ 700 ಪೇಜಸ್ ಓದ್ತಾ ಇದ್ರು ಅಂತ. ಬಟ್ ಹೆಂಗೆ ಅಂತ ನಿಮ್ಗೆ ನಿಜ ಗೊತ್ತಿರ್ಲಿಲ್ಲ ಮ್ಯಾಮ್. ನನಗ್ ಗೊತ್ತಾಯ್ತು ಆಮೇಲೆ ಟೆಕ್ನಿಕ್. ಇದಾದ್ಮೇಲಿಂದ ನಾನು ಅವತ್ ಮಾತಾಡಿದ್ದಿದ್ರಿಂದ ಇವಾಗ ಇಲ್ಲಿ ತನಕ ನನ್ಗೆ ನಮ್ ಟೈಮ್ ಸ್ವಲ್ಪ ಸಾಲಲ್ವಲ್ಲ. ನೈಟ್ ಟೈಮ್ ಓದ್ತಾ ಓದ್ತಾ ಇಲ್ಲಿ ತನಕ ಅರ್ಧ ಬುಕ್ ಕಂಪ್ಲೀಟ್ ಮಾಡಿದೀನಿ ಮ್ಯಾಮ್. ನೈಟ್ ಎಲ್ಲ ಓದ್ತಾ ಇದೀನಿ. ಹೆಂಗ್ ಓದ್ತಿದ್ರು ಅದು ಗೊತ್ತಾಯ್ತಲ್ಲ ಟೆಕ್ನಿಕ್. ನಾನ್ ಹ್ಮ್. ನಿಜ ಸರ್ಚ್ ಮಾಡ್ತಿದ್ದೆ, ಹೆಂಗ್ ಓದ್ತಿದ್ರು ಅಂತ. ಆಮೇಲೆ ಎಲ್ಲಾ ವಿಡಿಯೋಸ್ ಹೋಗ್ತಿದ್ರು. ಅವ್ರ ಒಂದ್ ನ್ಯೂಸ್ ಪೇಪರ್ ಓದ್ತಿದ್ರು, ಎಲ್ಲ ಹಂಗೆ ಡಿಟ್ಟೋ ಡಿಟ್ಟೋ ಬರಿತಿದ್ರು ಅಂತ ಎಲ್ಲ ಹೇಳ್ತಾ ಇದ್ರು. ಬಟ್ ಹೇಗೆ ಅಂತ ಯಾರು ಹೇಳಿರ್ಲಿಲ್ಲ. ನಿಮ್ಮಿಂದ ಗೊತ್ತಾಯ್ತು ಮ್ಯಾಮ್. ಒಂಥರ ನಾವ್ ಸರ್ಚ್ ಮಾಡ್ತಾ ಇದ್ವಿ, ಬಟ್ ಅದ್ ಸಿಕ್ತು. ಓಕೆ, ದಟ್ಸ್ ಹುಡುಕ್ತಾ ಗ್ರೇಟ್. ಇದೆ ಹೆಂಗೆ ಅಂತ ಹುಡುಕ್ತಾ ಇದೆ. ಅದ್ ಸಿಕ್ತಾಗ ಹೆಂಗಾಗಿದೆ ಅಂತಂದ್ರೆ, ನಿಜ ನಾನು ಎಷ್ಟೋ ಬುಕ್ಸ್ ಎಲ್ಲ ಸುಮ್ನೆ ಹಾಗೆ ಇಟ್ಟಿರ್ತಾ ಇದೆ. ಈಗ ಬುಕ್ಕೇ ನನ್ಗೆ ಒಂಥರ ಫೇವರ್ ಆಗ್ಬಿಟ್ಟಿದೆ. ಓದ್ತಾ ಇದ್ರಲ್ಲ ಮೆಥಡ್, ಮತ್ತೆ ಬೇಜಾರಾದ್ರೆ ಉಲ್ಟಾ ಓದೋದು. ಮತ್ತೆ ಮಧ್ಯ ಮಧ್ಯ ಹೇಳ್ತಿದ್ರಲ್ಲ ನೀವು, ಸ್ಟಾರ್ಟಿಂಗ್ ವರ್ಡ್ ಲಾಸ್ಟ್ ವರ್ಡ್ ಎಲ್ಲ ಟೆಕ್ನಿಕ್ ಯೂಸ್ ಮಾಡಿದೀನಿ ಮ್ಯಾಮ್. ಇವನ್ ನನ್ ಮಗನ್ಗೆ ಅಂತ ತಗೊಂಡಿದ್ದು ನನಗ್ ತುಂಬಾ ಬೆನಿಫಿಟ್ ಆಯ್ತು. ಓಕೆ. ಆತರ ಓಕೆ. ಚೆನ್ನಾಗಿದೆ. ಓಕೆ ಒಂಥರ ಮೇಡಮ್, ಚೆನ್ನಾಗಿದೆ ಮ್ಯಾಮ್. ಡೇ 1ಗು ಡೇ 15ಗು ನೀವ್ ಇವಾಗ ಎಲ್ಲ ಮಾಡಿದ್ರಿ. ಡೇಟ್ಸ್ ಇರ್ಬೋದು, ಲಾಂಗ್ ಆನ್ಸರ್ ಇರ್ಬೋದು. ಸೊ ನಿಮ್ಗೆ ಆ ಚೇಂಜ್ ನೋಟಿಸ್ ಮಾಡಕ್ ಆಯ್ತಾ ನಿಮ್ಗೆ? ಹಾ ಮ್ಯಾಮ್. ಓಕೆ. ಸ್ವಲ್ಪ ಇಂಪ್ರೂವ್ ಆಗಿದೀವಿ ಮ್ಯಾಮ್. ಅವಾಗಿನಕ್ಕಿಂತ ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ಆಮೇಲೆ ನಮ್ದು ಒಂದ್ರ ಬಿಸ್ನೆಸ್ ಅಲ್ಲ ಮ್ಯಾಮ್, ಮರ್ತ್ ಬಿಡ್ತಾ ಇದೆ. ನಾನು ಎಷ್ಟೋ ಮರ್ತ್ ಬಿಡ್ತಿದ್ದೆ. ಇವನ್ ದುಡ್ಡಿಟ್ಟೆ ಮರ್ತ್ ಬಿಡ್ತಾ ಇದೆ. ಓಕೆ. ಇಲ್ಲಿ ಮನೇಲೂ ಮಾಡ್ಕೋಬೇಕು, ಅಲ್ಲೂ ಮಾಡ್ಬೇಕಿತ್ತಲ್ವಾ. ಸೊ ಎರಡೂ ಸ್ವಲ್ಪ ಸ್ಟ್ರಗಲ್ ಇದ್ದೇ ಇರ್ತಾ ಇತ್ತು. ಇವಾಗ ಎರಡೂ ಮ್ಯಾನೇಜ್ ಆಗುತ್ತೆ. ಇಲ್ಲೇ ಇಟ್ಟಿದೆ, ಇಲ್ಲೇ ಇದೆ. ಅಲ್ಲೇ ಓಕೆ. ಇಟ್ಟಿದೆ, ಅಲ್ಲೇ ಇಟ್ಟಿದೆ. ಆಮೇಲೆ ಯಾವ್ದನ್ನೇ ಆದ್ರೂ ಒಂಥರ ಮೆಮೋರಿಯಸ್ ಆಗಿ ಅದು ಏನೋ ತರ ಟೆಕ್ನಿಕ್ ಗೊತ್ತಾಯ್ತು ಮ್ಯಾಮ್. ಓಕೆ. ಆಮೇಲೆ ಓಕೆ. ಬಿಸ್ನೆಸ್ ಅಲ್ಲೂ ಅದನ್ನ ಅಡಾಪ್ಟ್ ಮಾಡ್ಕೋತಾ ಇದೀವಿ. ಗುಡ್ ಇವಾಗ ಗುಡ್. ಬಿಸ್ನೆಸ್ ಅಲ್ಲೂ ಬರುತ್ತಲ್ಲ, ಅದನ್ನು ಅಡಾಪ್ಟ್ ಮಾಡಿ. ಇವನ್ ಇದು ಸ್ಟಡೀಸ್ಗೆ ಅಂತಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಮ್ಯಾಮ್. ಓಕೆ. ಇವಾಗ ಪ್ರತಿಯೊಬ್ರು ಟೀಚರ್ ಈ ಕೋರ್ಸ್ ತಗೊಂಡ್ರೆ ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೇದಾಗುತ್ತೆ ಮ್ಯಾಮ್. ನೋಡಿ, ನೀವೀಗ ಐಡಿಯಾ ಕೊಡ್ತಾ ಇದ್ದೀರಾ ಎಲ್ಲ ಟೀಚರ್ಸ್ ಕಲ್ತ್ಕೊಳ್ಳಿ ಅಂತ. ನಾನ್ ಹೇಳ್ದೆ ಮ್ಯಾಮ್, ನಾನ್ ನಿಜ ಹೇಳಿದ್ದೀನಿ. ಬಟ್ ಅವರು ನನ್ಗೆ ಒಂದ್ ಬೇಜಾರಾಗಂಗ್ ಮಾತಾಡ್ಬಿಟ್ರೆ ನಾನ್ ಸುಮ್ನೆ ಆಗ್ಬಿಟ್ಟೆ. ಬೇರೆ ಸ್ಟೂಡೆಂಟ್ ಇಲ್ಲಿ ಹೇಳಿದ್ರು ತಪ್ಪೋ ಸರಿನೋ ಗೊತ್ತಿಲ್ಲ. ಬೇರೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟೆ ನಾನು. ಹೆಂಗಿಲ್ಲ, ಹಿಂಗ್ ಓದ್ಕು ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ ಒಂದೇ ಮಾತು, ನೀವು ಬಿ ಎಡ್ ಮಾಡಿದೀರಾ ಅಂದ್ರು. ನಾನ್ ಬಿ ಎಡ್ ಮಾಡಿಲ್ಲ, ಬಟ್ ಟೆಕ್ನಿಕ್ ಗೊತ್ತಿದೆಯಲ್ಲ, ಇದನ್ನ ಒಂದ್ಸಲ ಫಾಲೋ ಅಪ್ ಮಾಡು ಅಂತ ಹೇಳಿದ್. ಮಾರನೇ ಬಂದ ಹುಡುಗಿ ಹೇಳ್ತು, ಓಕೆ. ಆಂಟಿ ಅದಕ್ಕಿಂತ ಈ ಟೆಕ್ನಿಕ್ ಚೆನ್ನಾಗಿದೆ ಆಂಟಿ ಅಂತ. ಟ್ಯೂಷನ್ ಮಾಡಿ ಅಂದ್ರು. ಅಯ್ಯೋ, ಈಗಿರೋದ್ನೇ ಮಾಡಕ್ಕಾಗಲ್ಲಕ್ಕಪ್ಪ, ಅದಂತೂ ಮಾಡಕ್ಕಾಗಲ್ಲ. ನೋಡಿ, ಟ್ಯೂಷನ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು. ನನ್ ಹಂಗೆ ಹೇಳಿದ್ರು, ನಂಗ್ ನಗು ಬಂತು. ಬೇಕಾದ್ರೆ ನಾನ್ ನಿನ್ಗೊಂದ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಸೇರ್ಕೊ. ಚೆನ್ನಾಗಿ ಹೇಳ್ಕೊಡ್ತಾರೆ, ಬೆನಿಫಿಟ್ ಇದೆ. ಅಂದ್ರೆ ಎಲ್ಲ ಏನಂತಾರೆ ಮ್ಯಾಮ್, 5000 3 months ಅಂತ ಹೇಳ್ತಾರಲ್ಲ, ಅದ್ ಬೇಜಾರ್ ಮಾಡ್ಕೋತಾರೆ. ಆಮೇಲೆ ಯೂಸ್ ಆಗುತ್ತೆ, ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಬಟ್ 3 months ಯೂಸ್ ಆಗಲ್ಲ, ಒಂದ್ ಅಕಾಡೆಮಿಕ್ ಇಯರ್ ಯೂಸ್ ಆಗಲ್ಲ, ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಏನಾಗಲ್ಲ, ಏನೇನಿಕ್ಕ ವೇಸ್ಟ್ ಮಾಡ್ತೀರಾ, ಯೂಸ್ ಆಗುತ್ತೆ. ಏನೇನಿಕ್ಕೋ ಇನ್ವೆಸ್ಟ್ ಮಾಡೋದನ್ನ ನಮಗೋಸ್ಕರ ಇನ್ವೆಸ್ಟ್ ಮಾಡ್ಕೊಳ್ಳೋದು ತಪ್ಪಿಲ್ಲ. ಒಂದೆರಡು ಡ್ರೆಸ್ ಸ್ಕಿಪ್ ಮಾಡಿ ಅದನ್ನ ತಗೊಳ್ಳಿ ಅಂತ ಹೇಳ್ದೆ.